ರೆಡ್ಡಿ ಅಡ್ಡಾಗೆ ಕಾಲಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮೃತ ಕಾರ್ಯಕರ್ತನ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ರಾಜಶೇಖರ್ ಕುಟುಂಬಕ್ಕೆ ಡಿಕೆ ಶಿವಕುಮಾರ್ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ ರಾಜಶೇಖರ್ ಅವರ ಕುಟುಂಬಸ್ಥರು. ಕುಟುಂಬದ ಜೊತೆಗೆ ಪಕ್ಷ ಇದೆ ಅಂತ ಹೇಳಿ ಕುಟುಂಬಸ್ಥರಿಗೆ ಡಿಕೆ ಅಭಯವನ್ನ ನೀಡ್ತಾ ಇದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ನೌಕರಿ ಕೊಡುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿಗೆ ಸಚಿವ ಸಮೀರ್, ಸಂಸದ ಇ ತುಕಾರಾಂ ಕೂಡ ಸಾಥ್ ಕೊಟ್ಟಿದ್ದಾರೆ. ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಮನೆಗೂ ಭೇಟಿಯನ್ನ ನೀಡಿ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಡಿಕೆ ಶಿವಕುಮಾರ್. ಸದ್ಯಕ್ಕೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ರೆಡ್ಡಿ ಅಡ್ಡಾಗೆ ಕಾಲಿಟ್ಟಿದ್ದಾರೆ. ಮೃತ ಕಾರ್ಯಕರ್ತನ ನಿವಾಸಕ್ಕೆ ಭೇಟಿಯನ್ನ ಕೂಡ ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಅಂತ ಕೂಡ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಸಾಧ್ಯವಾದರೆ ಸರ್ಕಾರದಿಂದ ಒಂದು ಕೆಲಸ ಕೊಡುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ. ಕಾರ್ಪೊರೇಷನ್ ಕೆಲಸ ಕೊಡ್ತಾರೆ ಸರ್. ಓಕೆ, ಮಾತಾಡ್ತೀರ ನೀವೆಲ್ಲ ಎಲ್ಲರ ಮುಂದೆ ಬೇಡ, ಮಾತಾಡ್ತೀವಿ. ನೀವು ಬಂದ್ಬಿಟ್ಟು ಆಯ್ತು, ಸ್ವಲ್ಪ ಈ ಕಡೆ ಬರ್ರಿ, ತೊಗೊಂಡು ಹೋಗ್ಬಿಡ್ತೀವಿ. ಪ್ಲೀಸ್ ಒಂದು ನಿಮಿಷ ಗಣೇಶ್ ಸರ್, ಈ ಕಡೆ ಒಂದು ನಿಮಿಷ. ಪುಣ್ಯ ಬರ್ತೈತೆ ಸರ್ ನಿಮಗೆ. ಎಸ್ಎನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಮೃತ ರಾಜಶೇಖರ್ ಮನೆಗೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ರು, ಏನು ಸಾಂತ್ವನವನ್ನ ಹೇಳಿದ್ರು ಮತ್ತೆ ಕುಟುಂಬಸ್ಥರಿಗೆ ಏನು ಭರವಸೆ ಕೊಟ್ಟಿದ್ದಾರೆ ಈ ಮುಖಾಂತರ ಅಂತ? ಹೌದು ರಮ್ಯ, ಏನು ಇವತ್ತು 1 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಬಳ್ಳಾರಿಗೆ ಬಂದಂತ ಡಿಕೆ ಶಿವಕುಮಾರ್ ಮೊದಲಿಗೆ ನೇರವಾಗಿ ಏನು ಗುಂಡೇಟಿನಿಂದ ಬಲಿಯಾಗಿದ್ದಂತ ರಾಜಶೇಖರ್ ಅವ್ರ ಮನೆಗೆ ಹೋಗ್ತಾರೆ. ಅವರ ತಾಯಿ ಮತ್ತು ಅಕ್ಕ ಹಾಗೂ ಅವರ ಅಣ್ಣನಿಗೆ ಸಾಂತ್ವನ ಹೇಳುವಂತ ಒಂದು ಕೆಲಸ ಮಾಡ್ತಾರೆ. ಏನು ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಅವರಿಗೆ ಸಂಸದ ತುಕಾರಾಂ ಮತ್ತು ಬಳ್ಳಾರಿ ನಗರದ ಶಾಸಕ ಭರತ್ ರೆಡ್ಡಿ ಜೊತೆಗೆ ಬಿ ನಾಗೇಂದ್ರ, JN ಗಣೇಶ್ ಕೂಡ ಅವ್ರ ಜೊತೆಗಿದ್ರು ಅನ್ನುವಂಥದ್ದು. ಹೋಗಿ ಅವರ ಮನೆಗೆ ಭೇಟಿ ಕೊಟ್ಟು ಅವರ ತಾಯಿಗೆ ಸಾಂತ್ವನ ಹೇಳ್ತಾರೆ. ನಿಮ್ ಜೊತೆ ಸರ್ಕಾರ ಇದೆ, ಕಾಂಗ್ರೆಸ್ ನಿಮ್ ಜೊತೆಗಿದೆ, ನೀವು ಯಾವುದೇ ರೀತಿ ಚಿಂತೆ ಮಾಡಬೇಡಿ ಅನ್ನುವಂತ ಒಂದು ಸಾಂತ್ವನ ಹೇಳುವ ಮೂಲಕ ಏನು ಮೃತ ಕುಟುಂಬಸ್ಥರು ಕೂಡ ಮನವಿಯನ್ನು ಮಾಡ್ತಾರೆ. ಸರ್ಕಾರಿ ನೌಕರಿ ಕೊಡಿ, ನಮ್ಮ ಮನೆಯವರಿಗೆ ಯಾರಿಗಾದ್ರೂ ಒಂದು ಅಂತ ಮನವಿಯನ್ನು ಸಲ್ಲಿಸ್ತಾರೆ. ಆಗ ಡಿಕೆ ಶಿವಕುಮಾರ್ ಅವರು ಕಾನೂನು ಚೌಕಟ್ಟಿನಲ್ಲಿ ನೋಡಿ ನಿಮಗೆ ನೌಕರಿ ಕೊಡುವ ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ಪರಿಹಾರವೂ ಕೂಡ ಕೊಡ್ತೀನಿ ಅನ್ನುವಂತ ಸಾಂತ್ವನವನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ರಮ್ಯಾ. ರೈಟ್.